ನಾನು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ HOD ಆಗಿದ್ದೆ. HOD ನನ್ನ ಕೆಳಗಡೆ ಒಂದು 60 ಜನ ಇದ್ದರು. ನಾನು ಆ HOD ಪೋಸ್ಟ್ ಬಿಟ್ಬಿಟ್ಟು ಜಯದೇವ ಆಸ್ಪತ್ರೆಗೆ ಯಾಕೆ ಬಂದೆ ಅಂದರೆ, ಸರ್ಕಾರದ ಸಂಸ್ಥೆಗಳಲ್ಲಿ ಕೆಲಸ ಮಾಡೋದು ಸ್ವಲ್ಪ ನಿಧಾನ. ನಾನು ಇಲ್ಲ ಅಂತ ಹೇಳಲ್ಲ, ಯಾಕಂದರೆ ಸರ್ಕಾರದಿಂದನೇ ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ. ಹಾಗಾಗಿ ಬಟ್ ಹೆಚ್ಚಿನ ನಿಮಗೆ ಆದ್ಯತೆ ಸಿಗುತ್ತೆ ಅಂದಾಗ ಜಯದೇವ ಆಸ್ಪತ್ರೆ ಇಡೀ ವಿಶ್ವದಲ್ಲೇ ಅತಿ ದೊಡ್ಡದಾದಂಥ ಕಾರ್ಡಿಯಾಲಜಿ ಹಾಸ್ಪಿಟ್ಲ್. ಈಗ ನಮ್ಮದು 1000 ಬೆಡ್ಸ್, ICU ಬೆಡ್ಸೇ 350ಕ್ಕಿಂತ ಹೆಚ್ಚಿಗೆ ಇದೆ. ಮೊನ್ನೆ ಇನ್ಫೋಸಿಸ್ ಕಾಂಪ್ಲೆಕ್ಸನ್ನ ಇನ್ಫೋಸಿಸ್ ಅವ್ರು ಕೊಟ್ಟರು, 103 ಕೋಟಿ ರೂಪಾಯಿ ಅದ, 250 ICU ಬೆಡ್ ಆ್ಯಡ್ ಮಾಡಿದ್ದೀವಿ. ದಯವಿಟ್ಟು ತಾವೆಲ್ಲ ನನ್ನ ನಂಬರ್ ತೊಗೋಬೋದು. ನಿಮ್ಮೆಲ್ಲರಿಗೂ ನಾನು ಬದುಕಿರೋವರೆಗೂ ಖಂಡಿತ ಫ್ರೀ ಸೇವೆಯನ್ನು ನೀಡ್ತೀನಿ. ಯಾಕಂದರೆ ಹೃದ್ರೋಗ ಅನ್ನೋದು ಭಾಳ ಅತಿ ಮುಖ್ಯ. ಹಾಗಾಗಿ ಯಾರು ಬೇಕಾದರೂ ನನ್ನ ನಂಬರ್ ತೊಗೋಬೋದು. ನಾನು ವಿಜಯನಗರದಲ್ಲಿ ಬುದ್ಧ ಗ್ಲೋಬಲ್ ಹಾರ್ಟ್ ಕೇರ್ ಅಂತ ಸಂಸ್ಥೆ ಇದೆ, ಮತ್ತು ಜಯದೇವ ಆಸ್ಪತ್ರೆಯಲ್ಲಿ ತಮಗೆಲ್ಲರಿಗೂ ಎನಿ ಡೇ ಯು ಕ್ಯಾನ್ ಕಾಲ್ ಮೀ. ಈಗ ನಾನು ಸ್ವಲ್ಪ ಪವರ್ಫುಲ್ ಇದ್ದೀನಿ ಅಲ್ಲಿ, ಹಾಗಾಗಿ ಬೇರೆಯವರು ಅವರು OPD ದಿನ ಮಾತ್ರ ಅಡ್ಮಿಟ್ ಮಾಡ್ಬೋದು, ಅದು ವಾಟ್ ಎವರ್. ಬಟ್ ನಾ ಎನಿ ಡೇ ಯಾವಾಗ ಬೇಕಾದರೂ ಎಮರ್ಜೆನ್ಸಿಯಲ್ಲಿ ಅಡ್ಮಿಟ್ ಮಾಡ್ಬೋದು, ವಾರ್ಡಲ್ಲಿ ಅಡ್ಮಿಟ್ ಮಾಡ್ಬೋದು, ನಿಮಗೆ ಆ್ಯಂಜಿಯೋಗ್ರಾಮ್ ಮಾಡ್ಬೋದು. ಆಮೇಲೆ ಇದು ತಿಳಿಸ್ಕೊಡ್ಲೇಬೇಕಾದ ವಿಚಾರ ಏನಂದರೆ, ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಇದ್ದರೆ ನಿಮಗೆ ಎಲ್ಲ ಫ್ರೀ. ESI ಫೆಸಿಲಿಟಿ ಇದ್ದರೆ